ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಂದರೆ, ನಾನು ಮತ್ತು ನಿಮ್ಮ ಯಜಮಾನ್ರು ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಹೋದ್ವಿ. ನಾನು ಹತ್ರ ಪಾನಿಪುರಿನೇ ತಿನ್ನೋದು ಯಾವಾಗೂ. ಪಾನಿಪುರಿ ತಿನ್ಕೊಂಡು ಆಮೇಲೆ ಒಂದು ಐಸ್ ಕ್ರೀಮ್ ತೊಗೊಂಡು ಹಾಗೆ ಮನೆಗೆ ತರಕಾರಿ ಬೇಕಿತ್ತು ತೊಗೊಂಡು ಬಂದು, ಸಂಜೆ ಏನೂ ಊಟ ಬೇಡ ಅಂತ ಅಂದರು. ಅದಕ್ಕೆ ನಾನು ರಾತ್ರಿ ಹಾಗೆ ಮಲ್ಕೋಬಾರ್ದು ಅಂತ ಆಮ್ಲೆಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೇ ಮೊಟ್ಟೆ ಹಾಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರ್ ಹಾಗೆ ಎಲ್ಲನೂ ಎತ್ತಿಕೊಂಡೆ. ಅದನ್ನ ನೀಟಾಗಿ ಎಲ್ಲ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡೆ. ಈರುಳ್ಳಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ ಮೊಟ್ಟೆನ ಹೊಡೆದು ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ಆ ಪಾತ್ರೆಗೆ ಹಾಕ್ಕೊಂಡೆ. ಈ ಥರ ನೀಟಾಗಿ ಎಲ್ಲನೂ ಹಾಕ್ಕೊಳ್ಳಿ. ಯಾಕಂದರೆ ನಾವು ಮೊಟ್ಟೆನ ಡೈರೆಕ್ಟಾಗಿ ಎಲ್ಲ ಹೊಡೆದು ಹಾಕ್ಕೋಬೋದು. ಒಂದು 5 ನಿಮಿಷ ಹೊಡೆದು ಬೇರೆ ಪಾತ್ರೆಗೆ ಇಟ್ಕೊಂಡಿದ್ರೆ ಅವಾಗ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಯೆಲ್ಲೋ ಕಲರ್ ಇರೋದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಆಮ್ಲೆಟು ಸ್ಪಂಜ್ ಥರ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಆವಾಗ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಜಾಸ್ತಿ ನಾವು ಅಗಲ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ನೋಡಿ, ಆಲ್ಮೋಸ್ಟ್ ನೀಟಾಗಿ ಮಿಕ್ಸ್ ಆಗಿದೆ. ಈ ಹದವಾಗಿದ್ದರೆ ಆಮ್ಲೆಟ್ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಂತರ ಅದಕ್ಕೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಸಿಮೆಣ್ಸಿಕಾಯಿನ ಫಸ್ಟ್ ಹಾಕೋತೀನಿ. ಹಸಿಮೆಣ್ಸಿಕಾಯಿನ ಫಸ್ಟ್ ಹಾಕೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ. ಈ ಥರ ನಾವು ಮಿಕ್ಸ್ ಮಾಡಿರ್ತೀವಲ್ವ, ಅದು ಸ್ಮೂತಾಗಿರುತ್ತೆ. ಅದರಿಂದ ನೀಟಾಗಿ ಫಸ್ಟೇ ಹಾಕ್ಕೊಂಡ್ರೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಖಾರ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಫಸ್ಟು ಹಸಿಮೆಣ್ಸಿಕಾಯಿನ ಹಾಕ್ಕೊತೀನಿ. ನಂತರ ಅದಕ್ಕೆ ಈರುಳ್ಳಿನ ಹಾಕ್ಕೊತೀನಿ. ನಾವು ಈರುಳ್ಳಿನ ಆದಷ್ಟು ಸಣ್ಣದಾಗಿ ಹಚ್ಕೊಂಡ್ರೆ ಬೇಗ ಬೇಯೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಂತರ ಅದಕ್ಕೆ ಟೊಮೊಟೊನೂ ಕೂಡ ಹಾಕ್ಕೊತೀನಿ. ಕೆಲವರು ಟೊಮೊಟೊನ ಹಾಕ್ಕೊಳ್ಳಲ್ಲ. ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಟೊಮೊಟೊ ಹಾಕ್ಕೋಬೇಕು. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಿದ್ದೀನಿ. ಇವಾಗ ಫುಲ್ ನೀಟಾಗಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಸ್ಪೂನ್ ಸಹಾಯದಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಫುಲ್ಲು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ನೀವು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾವೀಗ ಒಬ್ಬರಿಗೆ ಅದನ್ನು ಆಮ್ಲೆಟ್ ಹಾಕ್ಕೊಂಡ್ರೆ ಫುಲ್ ಕಚ್ಕೊಳ್ಳೋದು, ಮುರಿದೋಗೋದು ಆ ಥರ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ಈ ಥರ ನೀಟಾಗಿ ಹದವಾಗಿ ಕಲಿಸ್ಕೊಂಡ್ರೆ ಅದೆಲ್ಲ ಸ್ವಲ್ಪ ಸ್ಪಂಜ್ ಥರ ಆಗುತ್ತೆ. ಇವಾಗ ನಾವು ಕೇಕೆಲ್ಲ ಮಾಡಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊತೀವಲ್ಲ, ಆ ಥರ ಮಾಡ್ಕೋಬೇಕು ಇದನ್ನು. ಆವಾಗ ಆಮ್ಲೆಟ್ ಚೆನ್ನಾಗಿ ಬರುತ್ತೆ. ನಾವು ಎತ್ತೋದಕ್ಕೆಲ್ಲ ಈಸಿ ಆಗುತ್ತೆ. ಇಲ್ಲಾಂದರೆ ಮುರಿದೋಗೋ ಥರ ಆಗ್ತಾಯಿರುತ್ತೆ. ಅದಕ್ಕೆ ನಾವು ಖಾರಕ್ಕೆ ನಿಮಗೆ ಹದವಾಗಿ ಬೇಕು ಅಂತಂದರೆ, ಖಾರ ಕಮ್ಮಿ ಬೇಕು ಅನ್ನೋರು ಕಮ್ಮಿ ಹಾಕ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರವಾಗಿರಲಿ ಅಂತ. ಒಂದೂವರೆ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಆವಾಗ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ನಂತರ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಖಾರ ಎಲ್ಲ ನೀಟಾಗಿ ಅದಕ್ಕೆಲ್ಲ ಹಿಡಿಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಮಿಕ್ಸ್ ಆಗ್ತಾಯಿದೆ. ನಾವೆಲ್ಲನೂ ಒಂದೇ ಸರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಆದರೆ ನಾವೆಲ್ಲನೂ ಒಂದೇ ಸರಿ ಹಾಕ್ಬಿಟ್ರೆ ಅದೇನಾಗ್ಬಿಡುತ್ತೆ ಅಂತಂದರೆ, ನಾವು ಯಾವ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ, ಹಾಗೆ ನಮ್ಗೆ ಎಷ್ಟು ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಒಬ್ಬರಿಗೆ ಫಸ್ಟ್ ಟೈಮ್ ಮಾಡ್ತಿರೋರ್ಗಂತೂ ಗೊತ್ತಾಗೋದೇ ಇಲ್ಲ. ಅದಕ್ಕೋಸ್ಕರ ನಾವು ಒಂದೊಂದನ್ನೇ ಹಾಕಿ ಟ್ರೈ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನಮಗೊಂದು ಐಡಿಯಾ ಇರುತ್ತೆ. ಇವಾಗ ನೋಡಿ, ನಾವು ಈಗ ಹಾಕಿರುವಂಥ ಯಾವುದೇ ವೆಜಿಟೇಬಲ್ ಆಗ್ಬೋದು ಅಥವಾ ಏನೇ ಆಗಿರ್ಬೋದು, ಯಾವುದ್ರಲ್ಲೂ ಉಪ್ಪಿನ ಅಂಶ ಇರೋದಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೋಬೇಕು. ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಆಗಿಬಿಡುತ್ತೆ. ಬೇಕಾದ್ರೆ ಕಮ್ಮಿ ಇದ್ದರೆ ಬೇಕಾದ್ರೆ ನೋಡ್ಬಿಟ್ಟು ಹಾಕ್ಕೋಬೋದು. ಆದರೆ ಫಸ್ಟೇ ಜಾಸ್ತಿ ಹಾಕಿಬಿಟ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನೋಡಿ ಹಾಕ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾವು ಮಾಡಿರೋದು ಯಾವುದೇ ಥರ ಗಟ್ಟಿನೂ ಇಲ್ಲ, ಹಾಗೆ ತೆಳುನೂ ಇಲ್ಲ, ಮೀಡಿಯಮಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಆಲ್ಮೋಸ್ಟ್ ಎಲ್ಲ ಮಿಶ್ರಣ ರೆಡಿಯಾಗಿದೆ. ನೋಡ್ಬೋದು ನೀವೇ ಎಷ್ಟು ನೀಟಾಗಿದೆ ಅಂತ. ಇವಾಗ ಅದನ್ನು ಹೇಗೆ ಮಾಡೋದು, ಆಮ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಪ್ಯಾನ್ ಇಕ್ಕಿ ಅದಕ್ಕೆ ಸ್ವಲ್ಪ ಕಾಯೋದಕ್ಕೆ ಬಿಟ್ಟು ಅದಕ್ಕೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕು. ಇದಕ್ಕೆ ಜಾಸ್ತಿ ಎಣ್ಣೆನೂ ಕೂಡ ಯೂಸ್ ಆಗೋದಿಲ್ಲ, ಕಮ್ಮಿನೇ ನಾವು ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಆಮ್ಲೆಟು ಸ್ವಲ್ಪ ಮೀಡಿಯಮ್ ಆಗಿರುತ್ತಲ್ವ, ತೆಳು ಅಂಶ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ ಅದೆಲ್ಲ ಕಡೆ ಹಡ್ಕೊಬಿಡುತ್ತೆ. ಆವಾಗ ಎಣ್ಣೆ ಯಾವ ಕಡೆ ಹಾಕಿರಲ್ಲ ಆ ಕಡೆ ಕಚ್ಕೊಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ನೀಟಾಗಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನಾವು ಮಾಡ್ಕೊಂಡಿರುವಂಥ ಮಿಶ್ರಣನ ಅದಕ್ಕೆ ಹಾಕ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಇದರಲ್ಲಿ ನಾನು 1 ಸೋಟ್ ಹಾಕ್ತಾಯಿದ್ದೀನಿ. ಇವಾಗ ನಾವು ಮಾಡ್ಕೊಂಡಿರುವಂತಹ ಮಿಶ್ರಣದಲ್ಲಿ ಆಲ್ಮೋಸ್ಟ್ ಒಂದು 10 ಆಮ್ಲೆಟ್ ಆದರೂ ಕೂಡ ಆಗುತ್ತೆ. ನೋಡಿ, ಇವಾಗ ನೀಟಾಗಿ ಒಂದು ಸೋಟ್ ಹಾಕ್ಬಿಟ್ಟು ಎಲ್ಲ ಕಡೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನಾವು ಎಣ್ಣೆ ಹಾಕಿರೋದ್ರಿಂದ ಅದು ಯಾವುದೇ ಥರ ಕಚ್ಕೊಳ್ಳೋದಿಲ್ಲ, ಹಾಗೆ ಯಾವುದೇ ಕಡೆ ಮಾಮೂಲಿ ಮುರಿದೋಗೋದಿಲ್ಲ ಅದು ಆಮ್ಲೆಟು ಎತ್ತಕ್ಕೆ ಹೋದಾಗ. ಆದರೆ
ಹಾಕಿದ ತಕ್ಷಣ ಅದನ್ನು ತಿರುವಾಕೋದಾಗಲಿ ಅದನ್ನು ಇದು ಮಾಡೋದಕ್ಕೆ ಟಚ್ ಮಾಡೋದಕ್ಕೆ ಹೋಗಬಾರ್ದು. ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಯಾಕಂದರೆ ಇದು ತುಂಬ ತೆಳ್ಳಗಿರುತ್ತಲ್ವ, ಅದರಿಂದ ನಾವು ಇವಾಗ ದೋಸೆ ಹಾಕಿದ ತಕ್ಷಣ ಮತ್ತು ದಬಾಕಕ್ಕೆ ಹೋದಾಗ ಅಥವಾ ತಿರುವಾಕ್ಕೆ ಹೋದಾಗ ಏನಾಗುತ್ತೆ, ಮುರಿದೋಗ್ಬಿಡುತ್ತೆ. ಅದೇ ಥರ ಆಮ್ಲೆಟು ಕೂಡ ತುಂಬ ತೆಳುವಾಗಿರುತ್ತೆ. ಅದಕ್ಕೇ ನಾವು ಹಾಕಿದ ತಕ್ಷಣ ತಿರುವಾಕೋದು ಬೇಡ, ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡಿರೋಣ, ಹೈ ಫ್ಲೇಮ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಹೈ ಫ್ಲೇಮ್ ಮಾಡಿಬಿಟ್ರೆ ತಳ ಫುಲ್ ಬೇಗ ಸಿದೋಗ್ಬಿಡುತ್ತೆ, ಮೇಲೆಲ್ಲ ಹಂಗೇ ಇರುತ್ತೆ. ಅದಕ್ಕೆ ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಈ ಥರ ಸೈಡಲ್ಲಿ ನೋಡಿ, ಈ ಥರ ಸೈಡಲ್ಲೆಲ್ಲ ಇದು ಮಾಡ್ಕೊಳ್ಳಿ. ಯಾಕಂತಂದರೆ ಒಂದೇ ಸರಿ ತಿರುವಾಕೋದಕ್ಕೆ ಹೋದರೆ ಮುರಿದೋಗ್ಬಿಡುತ್ತೆ. ಅದಕ್ಕೆ ಸೈಡಲ್ಲೆಲ್ಲ ಬಿಡಿಸ್ಕೊಬಿಟ್ರೆ ಒಂದು ಸತಿ ನೀಟಾಗಿ ದಬಾಕೋಬೋದು. ಇವಾಗ ನೋಡಿ ನೀಟಾಗಿ ನೋಡಿ, ಇವಾಗ ಎಲ್ಲ ಕಡೆ ಬೆಂದಿದೆ, ಒಂದು ಸೈಡೆಲ್ಲ ನೀಟಾಗಿ ಬೆಂದಿದೆ. ನೀವೇ ನೋಡ್ಬೋದು, ಯಾವುದೇ ಥರ ಮುರಿದೋಗಲಿಲ್ಲ. ಹಾಗೆಯೇ ಟೇಸ್ಟ್ ಕೂಡ ಹಾಗೆ ನೋಡಿ, ಇವಾಗ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಮಾಡಿ ಮನೆಯಲ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಒಂದು ಕಡೆ ಎಲ್ಲ ನೀಟಾಗಿ ಬೆಂದಿದೆ. ಒಂದು ಸೈಡು ಈರುಳ್ಳಿ ಎಲ್ಲ ನೀಟಾಗಿ ಬೇಯಬೇಕಲ್ವ, ಅದಕ್ಕೆ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ದಬಾಕ್ಬಿಟ್ಟು ಕೂಡ. ಹಾಕಿದ ತಕ್ಷಣ ತಿರುವಾಕಿದ ತಕ್ಷಣ ಎತ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ನೋಡಿ ಇನ್ನೊಂದು ಸೈಡು ಕೂಡ ಆಲ್ಮೋಸ್ಟ್ ಬೆಂದಿರುತ್ತೆ. ಇವಾಗ ಅದು ನಾವು ಸ್ವಲ್ಪ ಸ್ಪಂಜಾಗಿ ಬರಲಿ, ಹಾಗೆ ಟೇಸ್ಟಾಗಿ ಬರಲಿ ಅಂತ ನಾವು ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನೋಡಿ ನೀವೇ ನೋಡ್ಬೋದು, ಎರಡೂ ಕಡೆಯೂ ಒಂದೇ ಥರ ಹದವಾಗಿ ಬೆಂದಿದೆ. ಹಾಗೆಯೇ ನೋಡಿ ಯಾವುದೇ ಥರ ಮುರಿಲಿಲ್ಲ ಎತ್ತಕ್ಕೆ ಹೋದಾಗ. ಇವಾಗ ನೋಡಿ ಇವಾಗ ಆಮ್ಲೆಟ್ ರೆಡಿಯಾಗಿದೆ. ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾನು ಮಾಡ್ಕೊಂಡ್ರೆ ಮಿಶ್ರಣ ಇನ್ನೊಂದು ಸ್ವಲ್ಪ ಉಳಿದಿದೆಯಲ್ಲ, ಅದನ್ನು ಕೂಡ ಇದೇ ಥರ ನಾನು ಮಾಡ್ಕೊತೀನಿ. ಇವಾಗ ಆಮ್ಲೆಟ್ ರೆಡಿಯಾಗಿದೆ. ಇವಾಗ ತಿನ್ನೋಣ ಬನ್ನಿ, ಹೇಗೆ ಬಂತು ಅಂತ ಕೇಳೋಣ ಮನೆಯಲ್ಲಿ. ಇವಾಗ ನೋಡಿ ನಮ್ಮ ಯಜಮಾನ್ರು ತಿಂದರು, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನಾನು ಮಾಡಿರೋ ಆಮ್ಲೆಟು ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.